ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 8ನೇ ವರ್ಗದ ಗಣಿತ ವಿಭಾಗದ ಎಷ್ಟನೇ ಪಾಠ ಇದು ಅಂದರೆ 2ನೇ ಪಾಠ. ಓಕೆ, ಮೊದಲ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡಿದ್ದೀವಿ. ಮೊದಲ ಅಧ್ಯಾಯ ಯಾವುದು ನೆನಪಿದೆ ಅಲ್ವಾ? ಏನೇನು ಮಾಡಿದ್ದೀವಿ, ಯಾವ್ಯಾವ ನಿಯಮಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ, ಸಂಖ್ಯೆಗಳೊಂದಿಗಿನ ಆಟ ಆಡಿದ್ದೀವಿ ತಾನೇ ಚೆನ್ನಾಗಿ. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ಸೆಕೆಂಡ್ ಚಾಪ್ಟರ್ ಯಾವುದು ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಓಕೆ, ಭಾಗಲಬ್ಧ ಸಂಖ್ಯೆಗಳು ಮೊದಲ ವಿಡಿಯೋ ಸೆಷನ್ 1 ಅಂತ ತಗೊಳ್ಳೋಣ. ಸೊ ಇದರಲ್ಲಿ ನಾನು ಯಾವುದೇ ಚಾಪ್ಟರ್ ಮಾಡಬೇಕಾದ್ರೆ ಬೇಸಿಕ್ ಕಾನ್ಸೆಪ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಕೆಲವೊಂದಿಷ್ಟು ಬೇಸಿಕ್ ಕಾನ್ಸೆಪ್ಟನ್ನ ಫಸ್ಟ್ ನೋಡಿಬಿಡೋಣ, ಆಮೇಲೆ ಸಿಲೆಬಸ್ಸಿಗೆ ಹೋಗೋಣ. ಓಕೆ, ಸೊ ಫಸ್ಟಿಗೆ ಭಾಗಲಬ್ಧ ಸಂಖ್ಯೆಗಳು. ಹೌದಾ, ಈ ಸಂಖ್ಯೆಗಳನ್ನು ಮೊದಲು ತಿಳ್ಕೊಳ್ಳೋಣ. ಯಾವ್ಯಾವ ಸಂಖ್ಯೆಗಳಿವೆ? ಬರೀ ಭಾಗಲಬ್ಧ ಸಂಖ್ಯೆಗಳು ಅಷ್ಟೇ ಇದೆಯಾ, ಏನು ಮತ್ತೆ ಇನ್ನೊಂದು ಯಾವುದಾದ್ರೂ ಸಂಖ್ಯೆ ಇದೆನಾ? ಎಸ್, ರೈಟ್. ಮೊದಲಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ನೋಡೋಣ. ಮೊದಲು ಯಾವುದು? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು. ಹಾಗಾದರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು? ಯಾವುದೇ ಒಂದು ಕಾನ್ಸೆಪ್ಟನ್ನು ತಿಳ್ಕೊಬೇಕಾದ್ರೆ ಅದರ ಡೆಫಿನಿಷನ್ ತುಂಬಾ ಮುಖ್ಯ. ಹೌದಾ? ನಿಮಗೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಗೊತ್ತಿದೆ, ಅದರ ಡೆಫಿನಿಷನ್ನು ಏನು ಅಂತ ತಿಳ್ಕೊಂಬಿಡೋಣ. ಏನು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಒಂದರಿಂದ ಪ್ರಾರಂಭವಾಗುವ ಎಣಿಕೆಯ ಅಂಕಿಗಳು. ಹೌದಾ? ಒಂದರಿಂದ ಪ್ರಾರಂಭವಾಗುವ ಎಣಿಕೆಯ ಅಂಕಿಗಳು, ಅದು ಎಷ್ಟನ್ನಾದರೂ ಇರಲಿ. ಹೌದಾ? ಇವುಗಳನ್ನು ನಾವೇನಂತ ಹೇಳ್ತೀವಿ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳು ಬರೀ ಧನಾತ್ಮಕವಾಗಿರುತ್ತವೆ. ಧನಾತ್ಮಕ ಸಂಖ್ಯೆಗಳನ್ನು ಮಾತ್ರ ಒಳಗೊಂಡಿದೆ. ಯಾವುದು? ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಹೇಳ್ತೀವಿ. ಗಣ ಅಂದರೆ ಗುಂಪು. ಗಣ ಅಂದ್ರೇನು? ಗುಂಪು ಅಂತ ಹೇಳ್ತೀವಿ. ಸ್ವಾಭಾವಿಕ ಸಂಖ್ಯೆಗಳ ಗುಂಪು ಏನನ್ನು ಒಳಗೊಂಡಿದೆ? ಒಂದರಿಂದ ಪ್ರಾರಂಭವಾಗುವ ಎಣಿಕೆಯ ಸಂಖ್ಯೆಗಳನ್ನು ಒಳಗೊಂಡಿದೆ. ಈ ಒಂದು ಗುಂಪನ್ನು ನಾವು ಆಂಗ್ಲ ಭಾಷೆಯ ಎನ್ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಏನಂತ ಸೂಚಿಸ್ತೀವಿ? ಆಂಗ್ಲ ಭಾಷೆಯ ಎನ್ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಯಾವುದನ್ನು? ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು. ಯಾವುದು? ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನು ಆಂಗ್ಲ ಭಾಷೆಯ ಎನ್ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಒಂದರಿಂದ ಪ್ರಾರಂಭವಾಗುವಂಥದ್ದು. ಬರೀ ಪ್ಲಸ್ ಅಂಕಿಗಳನ್ನು, ಧನಾತ್ಮಕ ಅಂದ್ರೇನು? ಪ್ಲಸ್ ಅಷ್ಟೇ ಇರುತ್ತೆ. ಪ್ಲಸ್. ಓಕೆ, +1 +2 +3 ಪ್ಲಸ್ ಚಿಹ್ನೆ ಇದ್ದರೆ ಅದನ್ನು ಬರೀಬೇಕಾದಂತಹ ಅವಶ್ಯಕತೆ ಇಲ್ಲ. ಓಕೆನಾ? ಈ ರೀತಿಯಾದಂತಹ ಗಣಕ್ಕೆ ನಾವೇನಂತೀವಿ? ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಹೇಳ್ತೀವಿ. ಎನ್ ಅಂದರೆ ನ್ಯಾಚುರಲ್ ನಂಬರ್ಸ್. ಏನಂದ್ರೇನು? ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ ಆಗುತ್ತೆ. ನೀವು ವಿಜ್ಞಾನಕ್ಕೆ ಹೋಗಬೇಡ್ರಿ. ನ್ಯಾಚುರಲ್ ಅಂದ್ರೇನು? ಸ್ವಾಭಾವಿಕ. ಹೌದಾ? ನೀವೇನು ತಗೋತೀರಾ? ನೈಸರ್ಗಿಕ ಅಂತ ತಗೋತೀವಿ. ನೈಸರ್ಗಿಕ ಸಂಖ್ಯೆಗಳಲ್ಲ ಇವು, ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ನಿಸರ್ಗದತ್ತವಾಗಿ ಸಿಗ್ತವೇನ್ರಿ? ಆ ಥರ ವಿಜ್ಞಾನಕ್ಕೆ ಹೋಗಬೇಡ್ರಿ. ಡೆಫಿನೇಷನ್ಗೆ ಸ್ವಾಭಾವಿಕನು ನ್ಯಾಚುರಲ್ ಅಂತ ಹೇಳ್ತೀವಲ್ಲ, ಸೊ ನ್ಯಾಚುರಲ್ ನಂಬರ್ಸ್. ಓಕೆ, ಇನ್ನು ನೆಕ್ಸ್ಟ್ ತಗೊಳ್ತೀವಿ ಪೂರ್ಣ ಸಂಖ್ಯೆಗಳು. ಯಾವುದು? ಪೂರ್ಣ ಸಂಖ್ಯೆಗಳು. ಹಾಗಾದರೆ ಪೂರ್ಣ ಸಂಖ್ಯೆಗಳನ್ನು ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಡಬ್ಲ್ಯೂ. ಏನು? ಡಬ್ಲ್ಯೂ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಈ ಡಬ್ಲ್ಯೂ ಅಂದರೆ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಂದರೆ 0ಯಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಅಂಕಿಗಳು. 0ಯಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಅಂಕಿಗಳನ್ನು ನಾನು ಏನಂತ ಹೇಳ್ತೀನಿ? ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇನೆ.
ಹೌದಾ? ಅಕಾರ್ಡಿಂಗ್ ಟು ಅವರ್ ಡೆಫಿನಿಷನ್ ವಾಟ್ ವಿ ಕಾಲ್ ದ ಹೋಲ್ ನಂಬರ್ಸ್. ಓಕೆ, ಸೊ ಹೋಲ್ ನಂಬರ್ಸ್ ಅಂದರೆ ಏನು? ಸೊನ್ನೆಯಿಂದ ಪ್ರಾರಂಭವಾಗುವಂತಹ ಎಣಿಕೆಯ ಅಂಕಿಗಳು. ಇಲ್ಲಿ ನೋಡಿ, ಈ ಸೊನ್ನೆ ಬಿಟ್ಬಿಟ್ರೆ ಇವೆಲ್ಲ ಏನಿದೆಯಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಹೌದಾ? ಹಾಗಾದರೆ ಈ ಡಬ್ಲ್ಯೂ ಇದೆಯಲ್ಲ, ಪೂರ್ಣ ಸಂಖ್ಯೆಗಳ ಗಣ ಇದೆಯಲ್ಲ, ಇದೇನು ಮಾಡಿರುತ್ತೆ ಅಂದರೆ 0 ಒಳಗೊಂಡಂತೆ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಂತಹ ಗಣವಾಗಿದೆ. ಆನ್ ಅಂತ ಓದಬಾರ್ದು, ಇದು 0. ಓಕೆನಾ? ಆಮೇಲೆ ಎನ್ ಅಂದರೆ ಏನು? ಸ್ವಾಭಾವಿಕ ಸಂಖ್ಯೆಗಳು. ಇದನ್ನ ಬೆಟ್ಟಲ್ಲಿ ಬರೆದ್ಬಿಡೋಣ, ಆಮೇಲೆ ಸಿಂಬಾಲಿಕಲಿ ನಾವು ತೋರಿಸೋಣ. ಓಕೆ, 0, ಸ್ವಾಭಾವಿಕ ಸಂಖ್ಯೆಗಳು. ಇವಾಗ ಅರ್ಥ ಆಯ್ತಾ? ಎರಡನ್ನು ಒಳಗೊಂಡಂತಹ ಗಣ ಯಾವುದು ಅಂದರೆ ಡಬ್ಲ್ಯೂ ಅಂತ ಹೇಳ್ತೀವಿ, ಪೂರ್ಣ ಸಂಖ್ಯೆಗಳು ಅಂತ ಅರ್ಥ ಆಗುತ್ತೆ. ಇವಾಗ ಒಂದು ಕ್ವಶನ್ ಬರುತ್ತೆ, ಏನಂತ? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳೇ? ಹೌದು, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಯಾವುದು ಒಳಗೊಂಡಿದೆ? ಪೂರ್ಣ ಸಂಖ್ಯೆ ಒಳಗೊಂಡಿದೆ. ನೋಡಿ, ಈ 0 ಬಿಟ್ಟು ಉಳಿದಿದ್ದೆಲ್ಲ ಎಲ್ಲಿದ್ದಾವೋ? ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿದ್ದಾವೆ ತಾನೆ. ಹಾಗಾದರೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆಗಳು ಒಳಗೊಂಡಿವೆ. ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆ ಒಳಗೊಂಡಿಲ್ಲ. ಇವರೆಲ್ಲರೂ ಇವ್ರ ಮನೆಗೆ ಬರಬಹುದು, ಆದರೆ ಇವರೆಲ್ಲ ಇಲ್ಲದವನ ಇಲ್ಲ. ಯಾಕಿಲ್ಲ? ಇಲ್ಲಿ 0 ಇದೆ, ಇಲ್ಲಿ 0ನೇ ಇಲ್ಲ. 0ಯಿಂದ ಪ್ರಾರಂಭ ಆದರೆ ಅದು ಪೂರ್ಣ ಸಂಖ್ಯೆ, 1ರಿಂದ ಪ್ರಾರಂಭ ಆದರೆ ಅದು ಏನು? ಸ್ವಾಭಾವಿಕ ಸಂಖ್ಯೆ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಪೂರ್ಣಾಂಕಗಳು. ನೆಕ್ಸ್ಟ್ ಏನು? ಪೂರ್ಣಾಂಕಗಳು ಅಂತ ಹೇಳ್ತೀವಿ. ನೋಡಿ, ಪೂರ್ಣಾಂಕಗಳನ್ನು ನಾವು ಝೆಡ್ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ಝೆಡ್ ಅಂದರೆ ಝೀಲನ್ ಅಂತ ಅರ್ಥ. ಇದು ಒಂದು ಗ್ರೀಕ್ ಪದ ಆಗಿದ್ದು, ಈ ಝೆಲೆನ್ ಅಂದರೆ ಎಣಿಕೆಯ ಅಂಕಿಗಳು ಅಂತ ಅರ್ಥ. ಝೆಲನ್ ಅಂದರೆ ಏನು? ಎಣಿಕೆಯ ಅಂಕಿಗಳು ಅಂತ ಅರ್ಥ ಆಗುತ್ತೆ. ಈ ಪೂರ್ಣಾಂಕಗಳನ್ನು ನಮ್ಮ ಆಂಗ್ಲ ಭಾಷೆಯಲ್ಲಿ ಇಂಟಿಜರ್ಸ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಇಂಟಿಜರ್ಸ್. ಓಕೆ, ಆಯ್ ತಗೊಳ್ಳಲ್ಲ, ಬಟ್ ಝೆಡ್ ಅಂತ ತಗೊಳ್ತೀವಿ. ಕೆಲವೊಂದು ಗಣಗಳಿಗೆ ಸ್ಪೆಸಿಫಿಕ್ ಆಗಿ ನಾವು ಏನು ಕೊಡ್ತಿದ್ದೀವಿ? ಆಂಗ್ಲ ಭಾಷೆಯ ಅಕ್ಷರಗಳನ್ನು ಕೊಡ್ತಾ ಇದ್ದೀವಿ. ಸೊ ಪೂರ್ಣಾಂಕಗಳು ಝೇಲನ್ ಅಂತ ಬರುತ್ತೆ, ಝೇಲನಿಂದ ಇಂಟಿಜರ್ಸ್. ಸೊ ಪೂರ್ಣಾಂಕಗಳು ಅಂದರೆ ಏನು ಅಂದರೆ ಎಣಿಕೆಯ ಅಂಕಿಗಳು ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಝೆಡ್ ಗಣ ಏನೇನೆಲ್ಲ ಒಳಗೊಂಡಿದೆ? 0ಯನ್ನು ಒಳಗೊಂಡಿದೆ. ಎಸ್, ಪ್ಲಸ್ ಅಥವಾ ಮೈನಸ್. ಪ್ಲಸ್ ಆರ್ ಮೈನಸ್ ಅಂತ ಹೇಳ್ತೀವಿ. 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಇದೇ ರೀತಿ ಹೋಗುತ್ತೆ. ಹೌದಾ? ನೋಡಿ, ಝೆಡ್ ಅನ್ನುವಂಥದ್ದು ಪೂರ್ಣಾಂಕಗಳು. ನೀವು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಫಸ್ಟ್ ಸೆಮ್ಮಲ್ಲಿ ಪೂರ್ಣಾಂಕಗಳು ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ ಇದರ ಮೇಲಿನ ಲೆಕ್ಕಗಳನ್ನು ಬಿಡಿಸಿದ್ದೀವ, ಇದರ ಪ್ರಾಪರ್ಟೀಸನ್ನೆಲ್ಲವನ್ನು ಅಭ್ಯಾಸ ಮಾಡಿದ್ದೀವ, ಸಂಖ್ಯಾರೇಖೆಯನ್ನು ಅಭ್ಯಾಸ ಮಾಡಿದ್ದೀವ. ಅದರ ಮೇಲಿನ ಅಂದರೆ ಸಂಖ್ಯಾರೇಖೆಯ ಮೇಲಿನ ಸಮಸ್ಯೆಗಳನ್ನು ಕೂಡ ಬಿಡಿಸಿದ್ದೀವ. ಹೌದಾ? ಸೊ ನಿಮಗೆ ಪೂರ್ಣಾಂಕಗಳು ಅಂದರೆ ತುಂಬ ಫ್ಯಾಮಿಲಿಯರ್, ಅಂದರೆ ತುಂಬ ಪರಿಚಯ ಇದೆ. ಸೊ ಇವುಗಳಂದರೆ ಮೇಜರ್ ಮ್ಯಾಥ್ಸಲ್ಲಿ ನಾವು ಇವನ್ನ ಯೂಸ್ ಮಾಡ್ತೀವಿ. ಜಾಸ್ತಿ ಮೇಜರಾಗಿ ಯೂಸ್ ಮಾಡೋದು ಪೂರ್ಣಾಂಕಗಳನ್ನು. ಬಟ್ ಇವತ್ತು ನಮ್ಮ ಕಾನ್ಸೆಪ್ಟ್ ಏನು ಅಂದರೆ ಭಾಗಲಬ್ಧ ಸಂಖ್ಯೆಗಳು. ನಾನು ಈ ವಿಡಿಯೋದಲ್ಲಿ ನಿಮಗೆ ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಇವೆರಡರಲ್ಲಿನ ನಿಯಮಗಳನ್ನು ಹೋಲಿಕೆ ಮಾಡಿ ನಿಯಮಗಳನ್ನು ಕಲಿಸ್ಕೊಡ್ತೀನಿ. ಸೊ ಫಿಕ್ಸ್ ಈ ವಿಡಿಯೋ ನೀವು ಯಾವಾಗಲಾದರೂ ನೋಡಿ, ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಓಕೆನಾ? ನೋಡಿ, ಪೂರ್ಣಾಂಕಗಳಲ್ಲಿ ಪ್ಲಸ್ ಮತ್ತು ಮೈನಸ್ ಎರಡೂ ಚಿಹ್ನೆಗಳನ್ನು ಹೊಂದಿರುವಂತಹ ಸಂಖ್ಯೆಗಳಿವೆ. ಪ್ಲಸ್ ಮತ್ತು ಮೈನಸ್ ಎರಡೂ ಚಿಹ್ನೆಗಳನ್ನು ಹೊಂದಿರುವಂತಹ ಏನಿದೆ? ಸಂಖ್ಯೆಗಳಿವೆ. ಅಂದರೆ ಇವಾಗ ನೋಡಿ, ಸಂಖ್ಯಾರೇಖೆ ಅಂತ ಕನ್ಸಿಡರ್ ಮಾಡ್ತೀವಲ್ಲ,
ಇದು 0 ಅಂದರೆ ಬಲಭಾಗಕ್ಕೆ ಏನಿರುತ್ತೆ, ಧನಾತ್ಮಕ ಚಿಹ್ನೆಗಳಿದ್ದರೆ ಎಡಭಾಗಕ್ಕೆ ಏನಿರುತ್ತೆ, ಋಣಾತ್ಮಕ ಚಿಹ್ನೆಗಳಿರ್ತಾವು. ಈ ರೀತಿ ಎಲ್ಲವುಗಳನ್ನು ಒಳಗೊಂಡಿದ್ದೇ ಏನು, ಎಲ್ಲವುಗಳಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳಿರುವಂತಹ ಸಂಖ್ಯೆಗಳು ಮತ್ತು 0. ಹೌದಾ? 0ನೂ ಇರಬೇಕು, ಧನಾತ್ಮಕ ಚಿಹ್ನೆನೂ ಇರಬೇಕು, ಋಣಾತ್ಮಕ ಚಿಹ್ನೆನೂ ಇರಬೇಕು. ಇವುಗಳನ್ನು ಒಳಗೊಂಡಿರುವಂತಹ ಗಣವನ್ನು ಪೂರ್ಣಾಂಕಗಳು ಅಂತ ಕರಿತೀವಿ. ಓಕೆನಾ? ಹಾಗಾದರೆ ಇಲ್ಲೊಂದು ಕ್ವಶನ್ ಬರುತ್ತೆ, ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕಗಳಲ್ಲಿವೆಯೇ? ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣಾಂಕಗಳಲ್ಲಿ ಇವೆಯಾ? ನೋಡಿ, ಚೆಕ್ ಮಾಡಿ. +1 ಇದೆಯಾ? ಎಸ್. +2, +3 so on up to ಇದೆ. ಹೌದಾ? ಹಾಗಾದರೆ ಪೂರ್ಣಾಂಕಗಳು ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿವೆ, ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಿವೆ. ಹೇಗೆ? 0ಯಿಂದ ಸ್ಟಾರ್ಟ್ ಆಗುತ್ತೆ, 0ನೂ ಇದೆ, ಧನಾತ್ಮಕ ಚಿಹ್ನೆಗಳು ಇವೆ. ಇದರ ಜೊತೆಗೆ ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆ ಇವುಗಳ ಜೊತೆಗೆ ಋಣಾತ್ಮಕ ಚಿಹ್ನೆಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನು ಒಳಗೊಂಡಿರುವಂತಹ ಗಣವನ್ನು ನಾವು ಪೂರ್ಣಾಂಕಗಳ ಗಣ ಅಂತ ಕರಿತೀವಿ. ಓಕೆನಾ? ಇನ್ನು ನೆಕ್ಸ್ಟ್ ಹೋಗೋಣ, ಭಾಗಲಬ್ಧ ಸಂಖ್ಯೆಗಳು. ನಮ್ಮ ಮೇನ್ ಕಾನ್ಸೆಪ್ಟ್ ಅದು ಭಾಗಲಬ್ಧ ಸಂಖ್ಯೆಗಳು. ಇದನ್ನು ಕ್ಯೂ ಎನ್ನುವಂತಹ ಅಕ್ಷರದಿಂದ ಸೂಚಿಸ್ತೀವಿ. ನಾವು ಕ್ಯೂ ಎನ್ನುವಂತಹ ಅಕ್ಷರದಿಂದ ಭಾಗಲಬ್ಧ ಸಂಖ್ಯೆಗಳನ್ನು ಸೂಚಿಸ್ತೀವಿ. ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಂದ್ರೇನು? ಭಾಗಲಬ್ಧ ಸಂಖ್ಯೆ ಅಂದ್ರೇನು? ಯಾವ ಅಂಕಿಗಳನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗುತ್ತದೆಯೋ, ಯಾವ ಸಂಖ್ಯೆಗಳನ್ನು ಅಥವಾ ಅಂಕಿಗಳನ್ನು ಯಾವುದಾದ್ರೂ ತಗೊಳ್ಳಿ, ಸಂಖ್ಯೆ ಅಂತ ಜನರಲ್ ಆಗಿ ತಗೊಂಡ್ಬಿಡೋಣ. ಯಾವ ಸಂಖ್ಯೆಗಳನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆಯೋ ಅವುಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಮತ್ತು ಕಂಡೀಷನ್ ಇದೆ. ಏನದು ಕಂಡೀಷನ್? p ಮತ್ತು q ಸೇರಿವೆ z ಗಣಕ್ಕೆ. z ಅಂದರೆ ಏನು? ಪೂರ್ಣಾಂಕಗಳು. p ಮತ್ತು q ಸೇರಿವೆ z ಗಣಕ್ಕೆ. ಮತ್ತು q ಏನಾಗಿರಬಾರ್ದು ಅಂದರೆ, ಛೇದ ಏನಾಗಿರಬಾರ್ದು ಅಂದರೆ ಕಂಪಲ್ಸರಿ 0 ಆಗಿರಬಾರ್ದು. ನೋಡಿ, p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳು. ಹೌದಾ? p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳು ಯಾವ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಮತ್ತು ಕಂಡೀಷನ್ ಏನು? p ಮತ್ತು q ಸೇರಿವಿ. ನೋಡಿ, ನಾನು ಈ ಥರ ಬರೆದಿದ್ದೀನಲ್ಲ, ಈ ಸಿಂಬಾಲ್, ಈ ಸಂಕೇತದ ಅರ್ಥ ಏನಂದರೆ ಸೇರಿವೆ, ಬಿಲಾಂಗ್ಸ್ ಟು ಅಂತ ಹೇಳ್ತೀವಿ. ಸೇರಿವೆ z ಗಣಕ್ಕೆ. z ಅಂದರೆ ಪೂರ್ಣಾಂಕಗಳು. ಓಕೆನಾ? ಮತ್ತೆ ಕಂಡೀಷನ್ ಏನು? q ಈಸ್ ನಾಟ್ ಈಸ್ ಈಕ್ವಲ್ ಟು 0. q ಯಾವತ್ತೂ 0 ಆಗಿರಂಗಿಲ್ಲ, ಆಗಿರಬಾರದು. q ಯಾವುದು? ಛೇದ. p/q ಅಂತ ತಗೊಳ್ತೀವಿ. a/b, k/l, m/n ಯಾವುದಾದ್ರೂ ತಗೊಳ್ಳಿ. ಎಕ್ಸಾಂಪಲ್ ಜನರಲ್ ಆಗಿ p/q ತಗೊಂಡಿದ್ದೀನಿ. p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಆದರೆ ಕಂಡೀಷನ್ ಕಂಪಲ್ಸರಿ ನಾವು ಮೆನ್ಷನ್ ಮಾಡಲೇಬೇಕು. ಈ p ಮತ್ತು q ಸೇರಿವೆ z ಗಣಕ್ಕೆ. z ಗಣದಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ, 0ನೂ ಇದೆ. ಹೌದಾ? ಪ್ಲಸ್ ಚಿಹ್ನೆ ಹೊಂದಿರುವಂತಹ ಅಂಕಿಗಳಿವೆ, ಮೈನಸ್ ಚಿಹ್ನೆ ಹೊಂದಿರುವಂತಹ ಅಂಕಿಗಳಿವೆ, ಹಾಗೆ 0 ಇದೆ. 0 ಅಂಶದಲ್ಲಿ ಬಂದರೆ ಓಕೆ, ಏನು ಸಮಸ್ಯೆ ಇಲ್ಲ. ಬಟ್ ಯಾವತ್ತೂ ಛೇದದಲ್ಲಿ 0 ಆಗಿರಬಾರ್ದು. ಅಂಶ
ಇದ್ರೆ ಓಕೆ, ಬಟ್ ಛೇದ 0 ಆಗಿರಬಾರ್ದು. ಓಕೆನಾ? q ಈಸ್ ನಾಟ್ ಈಸ್ ಈಕ್ವಲ್ ಟು 0. ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆಗಳ ಗಣ ಅಂತ ಹೇಳ್ತೀವಿ, ಭಾಗಲಬ್ಧ ಸಂಖ್ಯೆಗಳ ಡೆಫಿನಿಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳನ್ನು ನೋಡೋಣ, ಹಾಗೆ ವಾಸ್ತವ ಸಂಖ್ಯೆಗಳನ್ನು ನೋಡೋಣ. ಅಭಾಗಲಬ್ಧ ಸಂಖ್ಯೆಗಳು ಹಾಗೆ ಜಸ್ಟ್ ನೋಡ್ಬಿಡೋಣ, ಆಮೇಲೆ ಪ್ರಾಪರ್ಟೀಸ್ ಹೋಗೋಣ. ಓಕೆ, ಪ್ರಾಪರ್ಟೀಸ್ ಅಂದರೆ ಹೊಲ ಮನಿ ಇದಲ್ಲ. ಓಕೆ, ಪ್ರಾಪರ್ಟೀಸ್ ಅಂದರೆ ಗುಣಲಕ್ಷಣ, ಏನೇನು ಹೊಂದಿದೆ ಏನೇನು ಹೊಂದಿಲ್ಲ. ಓಕೆ, ಅಭಾಗಲಬ್ಧ ಸಂಖ್ಯೆಗಳು ಇರ್ರಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಅಂದರೆ ದಶಮಾಂಶದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಂತಹ ಅಂಕಿಗಳನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಮತ್ತು ರೂಟ್ ಇರುತ್ತಲ್ಲ, ವರ್ಗ ಅಂತ ಹೇಳ್ತೀವಿ, ವರ್ಗಮೂಲ. ಹೌದಾ? ರೂಟ್ 23 ಇರ್ಬೋದು, ಪೈ ಇರ್ಬೋದು, √3 ಇರ್ಬೋದು. ಹೌದಾ? 0.01, 001, 0001 ಈ ಥರ. ಹೌದಾ? ಸೊ ಆನ್ ಅಪ್ ಟು ಆಗುವಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಲಾಸ್ಟ್ ಕಾನ್ಸೆಪ್ಟು ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ, ಆರ್ ಅಂತ ಯೂಸ್ ಮಾಡ್ತೀವಿ. ಎಲ್ಲವುಗಳನ್ನು ಒಳಗೊಂಡಿದ್ದು. ಎಲ್ಲವೂ ಅಂದರೆ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಇವೆಲ್ಲವುಗಳನ್ನು ಒಳಗೊಂಡಿರುವಂತಹ ಗಣ ಯಾವುದು ಅಂದರೆ ವಾಸ್ತವ ಸಂಖ್ಯೆಗಳು. ಹೌದಾ? ಹೇಗೆ ಬರೀಬಹುದು ಇದನ್ನು? ಓಕೆ, 0 ± 1 ± 2. ಓಕೆ, √2, √3. ಓಕೆ, 2 / 5, 3 / 6. ಓಕೆ, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ಏನು ಬಂದಿದೆ? ಪೂರ್ಣ ಸಂಖ್ಯೆಗಳು ಬಂದಿದೆ, ಸ್ವಾಭಾವಿಕ ಸಂಖ್ಯೆನೂ ಬಂದಿದೆ, ಪೂರ್ಣಾಂಕನೂ ಬಂದಿದೆ. ಇವೆಲ್ಲವುಗಳನ್ನು ಹೌದಾ ಒಳಗೊಂಡಿರುವಂತಹ ಗಣವನ್ನು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ನಮ್ಮ ಮೇನ್ ಡೆಫಿನಿಷನ್ ಏನು ಆಗಿತ್ತು ಅಂದರೆ ಭಾಗಲಬ್ಧ ಸಂಖ್ಯೆಗಳಾಗಿತ್ತು. ಸೊ ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಅವುಗಳ ಪ್ರಾಪರ್ಟೀಸ್, ಗುಣಲಕ್ಷಣಗಳನ್ನು ಇವತ್ತು ಡೀಟೇಲ್ ಆಗಿ ಅಭ್ಯಾಸ ಮಾಡೋಣ. ಭಾಗಲಬ್ಧ ಸಂಖ್ಯೆಗಳು. ಹೌದಾ? ಅದರಲ್ಲಿ ಮೊದಲನೇ ಪ್ರಾಪರ್ಟಿ ಏನು ಬರುತ್ತೆ ಅಂದರೆ ಆವೃತ ಗುಣ. ಏನು ಬರುತ್ತೆ? ಆವೃತ ಗುಣ. ಕ್ಲೋಸರ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಆವೃತ ಗುಣ. ನಾನಿಲ್ಲಿ ಪೂರ್ಣಾಂಕಗಳನ್ನು ಹೋಲಿಸಿ ನಿಮಗೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಪೂರ್ಣಾಂಕಗಳು ಇವುಗಳ ಮೇಲಿನ ಆವೃತ ಗುಣ, ಹಾಗೆ ಭಾಗಲಬ್ಧ ಸಂಖ್ಯೆಗಳು ಇವುಗಳ ಮೇಲಿನ ಆವೃತ ಗುಣ. ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು. ಓಕೆ, ನೋಡಿ ನಾನು ಎರಡನ್ನೂ ತಗೊಂಡಿದ್ದೀನಿ, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ.
ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಅವುಗಳನ್ನು ಮೊತ್ತ ಮಾಡಿದಾಗ ಅಥವಾ ವ್ಯವಕಲನ ಮಾಡಿದಾಗ ನಮಗೆ ಮತ್ತೊಂದು ಪೂರ್ಣಾಂಕವೇ ದೊರೆಯುತ್ತದೆ. ಹೌದಾ? ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಅವುಗಳ ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಮಾಡಿದಾಗ ನಮಗೆ ಮತ್ತೊಂದು ಪೂರ್ಣಾಂಕವೇ ದೊರೆಯುತ್ತದೆ. ಇದು ಪೂರ್ಣಾಂಕಗಳ ಗಣದ ಮೇಲಿನ ಆವೃತ ಗುಣ. ಪೂರ್ಣಾಂಕಗಳ ಗಣದ ಮೇಲಿನ ಆವೃತ ಗುಣ ನೋಡಿ. ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಮೊತ್ತನಾದರೂ ಮಾಡಿ ವ್ಯತ್ಯಾಸನಾದರೂ ಮಾಡಿ ನಮಗೇನು ಆನ್ಸರ್ ಬರುತ್ತೆ ಅದು ಪೂರ್ಣಾಂಕವಾಗಿಯೇ ಇರುತ್ತೆ. ನೋಡಿ, ಸಂಕಲನದ ಆವೃತ ಗುಣ, ಸಂಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಮೊದಲನೇದು a ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ. ಫಾರ್ ಎಕ್ಸಾಂಪಲ್ ಎ ಏನಾಗಿರಲಿ -5 ಆಗಿರಲಿ, ಮೊತ್ತ ಮಾಡ್ತಾ ಇದ್ದೀನಿ ಬಿ ಏನಾಗಿರಲಿ 3 ಆಗಿರಲಿ. a ಈಸ್ ಈಕ್ವಲ್ ಟು -5, ಬಿ ಈಸ್ ಈಕ್ವಲ್ ಟು 3. ಇವುಗಳ ಮೊತ್ತ ಮಾಡಿದಾಗ ನೋಡಿ ಮೈನಸ್ ಇದೆ ಪ್ಲಸ್ ಇದೆ, ಏನು ಮಾಡಬೇಕು? ಮೈನಸ್ ಮಾಡಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ಚಬೇಕು. 5ರಲ್ಲಿ 3 ಹೋದರೆ ಎಷ್ಟು? 2. -5 + 3 ಆನ್ಸರ್ ಏನು ಬರುತ್ತೆ? -2. ಇದು ಕೂಡ ಪೂರ್ಣಾಂಕಗಳ ಗಣದಲ್ಲಿದೆ. ಹೌದಾ? -2 ಪೂರ್ಣಾಂಕ ತಾನೇ? ಎಸ್, ಓಕೆ. ಇದೇ ರೀತಿ ಇನ್ನೊಂದೆರಡು ಉದಾಹರಣೆಗಳನ್ನು ತಗೊಳ್ಳೋಣ. ಅವು ಕೂಡ ಏನಾಗಿರುತ್ತೆ? ಸಂಕಲನದ ಆವೃತ ಗುಣವನ್ನು ಸಂಕಲನದ ಆವೃತ ಗುಣವನ್ನು ಪಾಲಿಸುತ್ತವೆ. ಓಕೆ, ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿ, -7 ಮೊತ್ತ ಮಾಡ್ತಾ ಇದ್ದೀನಿ -2ನ ಏನಾಗುತ್ತೆ ನೋಡಿ, -7 ಪ್ಲಸ್ ಇಂಟು ಮೈನಸ್ -2. ಮೈನಸ್ ಇದ್ದಾಗ ಕೂಡಿಸ್ತೀವಿ, ಆದರೆ ದೊಡ್ಡ ಸಂಖ್ಯೆ ಚಿಹ್ನೆ ಹಚ್ತೀವಿ. 7 ಮತ್ತು 2 ಎಷ್ಟಾಗುತ್ತೆ ಮೊತ್ತ ಮಾಡಿದಾಗ? 9. ಸೊ ಇದು ಕೂಡ ಪೂರ್ಣಾಂಕಗಳ ಗಣದಲ್ಲಿದೆ. ಇನ್ನೊಂದು ಉದಾಹರಣೆ 5 + 3 ಎಷ್ಟಾಗುತ್ತೆ? 8. ಹೌದಾ? ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಅವುಗಳ ಮೊತ್ತ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ ಮತ್ತೊಂದು ಪೂರ್ಣಾಂಕವೇ ಸಿಗುತ್ತದೆ. ಮತ್ತೊಂದು ಪೂರ್ಣಾಂಕವೇ ಸಿಗುತ್ತದೆ. ಇದನ್ನು ಸಂಕಲನದ ಆವೃತ ಗುಣ ಎಲ್ಲಿ? ಪೂರ್ಣಾಂಕಗಳ ಗಣದಲ್ಲಿ. ಸಂಕಲನದ ಆವೃತ ಗುಣ ಪೂರ್ಣಾಂಕಗಳ ಗಣದಲ್ಲಿ. ಓಕೆ, ಇಲ್ಲಿ ನೋಡೋಣ ಭಾಗಲಬ್ಧ ಸಂಖ್ಯೆಗಳು. ಇದರಲ್ಲಿ ಸಂಕಲನದ ಆವೃತ ಗುಣ ಏನಾಗುತ್ತೆ ನೋಡಿ. ಸಂಕಲನದ ಆವೃತ ಗುಣ ಎಲ್ಲಿ? ಭಾಗಲಬ್ಧ ಸಂಖ್ಯೆಗಳಲ್ಲಿ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಮೊತ್ತ ಮಾಡಿದಾಗ ನಮಗೆ ಮತ್ತೊಂದು ಭಾಗಲಬ್ಧ ಸಂಖ್ಯೆಯೇ ಸಿಗುತ್ತದೆ. ನೋಡಿ, a/b + c/d ನಮಗೇನೋ ಒಂದು ಸಿಗುತ್ತೆ, ಅದನ್ನು x ಅಂತ ಹೇಳೋಣ. ಓಕೆ, ಅದರ್ವೈಸ್ x/y ಅಂತ ತಗೊಳ್ಳಿ. x ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸೊ x/y ಭಾಗಲಬ್ಧ ಸಂಖ್ಯೆ. a/b + c/d ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಮೊತ್ತ ಮಾಡಿದಾಗ ಮತ್ತೊಂದು ಭಾಗಲಬ್ಧ ಸಂಖ್ಯೆಯೇ ದೊರೆಯುತ್ತದೆ. ಅದು ಏನು? ಸಂಕಲನದ ಆವೃತ ಗುಣ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ. ಸಂಕಲನದ ಆವೃತ ಗುಣ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ. ಫಾರ್ ಎಕ್ಸಾಂಪಲ್ a = -2, b = 5, c = 3, d = 4. ಓಕೆ, ತಗೊಳ್ಳಿ ಏನೇನಾಗುತ್ತೆ? a/b -2/5 ಮೊತ್ತ ಮಾಡ್ತಾ ಇದ್ದೀವಿ. c/d ಅಂದರೆ 3/4.
ಅಂಶ ಛೇದ, ಅಂಶ ಛೇದ. ಛೇದಗಳನ್ನು ನೋಡಿ ಸೇಮ್ ಇದೆಯಾ? ಇಲ್ಲ. ಸೇಮ್ ಮಾಡ್ಕೋಬೇಕಂದ್ರೆ ನಾವೇನು ಮಾಡ್ತಿದ್ವಿ? ಲ ಸ ಅ ತೆಗಿತಿದ್ವಿ. ಹೌದಾ? ಏನು? ಲ ಸ ಅಗಳನ್ನು 5 ಮತ್ತು 4 ಲ ಸ ಅ 20. 5 ಎಷ್ಟಲೇ 20? 5 4 4 ಎಷ್ಟಲೇ 20? 4 5. ಹೌದಾ? ಸೊ ಹಾಗಾದರೆ ಛೇದ ಏನಾಯ್ತು ಇವಾಗ? ಸೇಮ್ ಆಯಿತು 20. 2 4 8 ಮೈನಸ್ ಇದೆ, ಸೊ -8 ಪ್ಲಸ್ 5 3 15. 15ರಲ್ಲಿ 8 ಹೋದರೆ 7, ದೊಡ್ಡ ಸಂಖ್ಯೆ ಚಿಹ್ನೆ, ಪ್ಲಸ್ 7/20 ಇಸ್ ಈಕ್ವಲ್ ಟು x/y. ಇದು ಕೂಡ ಏನಾಗಿದೆ? ಭಾಗಲಬ್ಧ ಸಂಖ್ಯೆನೇ ಆಗಿದೆ. ನೋಡಿ, x/y ಇಸ್ ಈಕ್ವಲ್ ಟು ಏನು? 7/20. ಅದು ಪ್ಲಸ್ ಅನ್ನೋ ಬರಲಿ ಮೈನಸ್ ಅನ್ನೋ ಬರಲಿ, ಓಕೆ, ಅದು ಏನಾಗಿರುತ್ತೆ ಅಂದರೆ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ 3 + 5 ಮಾಡಿದ್ದೀವಿ ಅಂತ ತಗೊಳ್ಳಿ. ಕೆಳಗಡೆ ಏನಿರಲ್ಲ ಅಂದರೂ ಛೇದ 1 ಇರುತ್ತೆ. ಸೊ ಈಸ್ ಈಕ್ವಲ್ ಟು 3 + 5 ಅಂದರೆ 8, ಏನಿಲ್ಲ ಅಂದರೂ ಛೇದ 1 ಇರುತ್ತೆ. ಹೌದಾ? ಈ ರೀತಿಯಾಗಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಮೊತ್ತ ಮಾಡಿದಾಗ ದೊರೆಯುವಂತಹ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ. ಅದು ಸಂಕಲನದ ಆವೃತ ಗುಣ ಎಲ್ಲಿ? ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ. ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ. ಇನ್ನು ನೆಕ್ಸ್ಟು ವ್ಯವಕಲನ ಏನಾಗಿರುತ್ತೆ? ಎರಡು ಸಂಖ್ಯೆಗಳನ್ನು ತಗೊಳ್ತೀವಿ, ಅವುಗಳನ್ನು ವ್ಯತ್ಯಾಸ ಮಾಡ್ತೀವಿ, ಮೈನಸ್ ಮಾಡ್ತೀವಿ, ನಮಗೆ ಮತ್ತೊಂದು ಸಂಖ್ಯೆ ಸಿಗುತ್ತೆ. ಅದು ಇರುತ್ತಾ ಇಲ್ವಾ ನೋಡೋಣ. ನೋಡಿ ಅದರ ನಿಯಮವನ್ನು ನಾವು ಅಭ್ಯಾಸ ಮಾಡೋಣ. ನೋಡಿ, ನಾನು ಎರಡನ್ನೂ ಕೊಡ್ತಾ ಇದ್ದೀನಿ. ಪೂರ್ಣಾಂಕಗಳದ್ದು ಕೊಡ್ತಾ ಇದ್ದೀನಿ, ಭಾಗಲಬ್ಧ ಸಂಖ್ಯೆಗಳದ್ದು ಕೊಡ್ತಾ ಇದ್ದೀನಿ. ವ್ಯವಕಲನದ ಆವೃತ ಗುಣ ಅಂತ ಹೇಳ್ತೀವಿ. ಅದು ಭಾಗಲಬ್ಧ ಸಂಖ್ಯೆಗಳಲ್ಲಿ, ಇದೇನು ಪೂರ್ಣಾಂಕಗಳಲ್ಲಿ. ವ್ಯವಕಲನದ ಆವೃತ ಗುಣ. ಓಕೆ, ವ್ಯವಕಲನದ ಆವೃತ ಗುಣ ಇದು ಪೂರ್ಣಾಂಕಗಳ ಗಣದಲ್ಲಿ ಇದೇನಾ ಇಲ್ವಾ, ನಿಯಮವನ್ನು ಪಾಲಿಸುತ್ತಾ ಇಲ್ವಾ ಅಂತ ನೋಡೋಣ. ಒಂದು ಉದಾಹರಣೆ 5 ಮತ್ತು -3 ಏನಾಗಿರುತ್ತೆ? 2 ಪೂರ್ಣಾಂಕಗಳ ಗಣ. ಹೌದಾ? ಇನ್ನೊಂದು ತಗೊಳ್ಳಿ, -5 -3 -5 ಇದೆ, ಮೈನಸ್ ಏನು? ಪ್ಲಸ್. ಸೊ ಆನ್ಸರ್ ಏನು ಬರುತ್ತೆ? -2. ಇದು ಕೂಡ ಪೂರ್ಣಾಂಕವಾಗಿದೆ. +2 ಪೂರ್ಣಾಂಕ, -2 ಪೂರ್ಣಾಂಕ. ಹಾಗಿದ್ರೆ ಯಾವುದೇ ಎರಡು ಪೂರ್ಣಾಂಕಗಳ ವ್ಯತ್ಯಾಸವು ಮತ್ತೊಂದು ಪೂರ್ಣಾಂಕವೇ ಆಗಿರುತ್ತದೆ. ವ್ಯವಕಲನದ ಆವೃತ ಗುಣ ಪೂರ್ಣಾಂಕಗಳ ಗಣವನ್ನು ಪಾಲಿಸುತ್ತದೆ, ಒಳಗೊಂಡಿದೆ ಅಂತ ಹೇಳ್ಬೋದು. ಪೂರ್ಣಾಂಕಗಳ ಗಣದಲ್ಲಿ ವ್ಯವಕಲನದ ಆವೃತ ನಿಯಮವನ್ನು ಗುಣವನ್ನು ಕಾಣ್ತೀವಿ ಅಂತ ಹೇಳ್ಬಹುದು. ಅದೇ ರೀತಿ ಒಂದು ಭಾಗಲಬ್ಧ ಸಂಖ್ಯೆ a/b ಯಾವ್ದು ತಗೊಳ್ಳೋಣ? 5/2 ತಗೊಳ್ಳಿ. c/d ಇದೆಯಲ್ಲ, -3/4 ತಗೊಳ್ಳಿ. ಓಕೆ, ಯಾವುದಾದ್ರೂ ಉದಾಹರಣೆ ತಗೊಂಡು ನಾವು ಸಾಧಿಸಬೇಕು. ಯಾವುದೇ ಉದಾಹರಣೆಯನ್ನು ಕೊಟ್ಟು ಕೂಡ ನಿಯಮಗಳು ಬದಲಾಗಬಾರ್ದು. ಸೊ ವ್ಯವಕಲನದ ಆವೃತ ಗುಣ ಏನಿದೆ? 5/2. ವ್ಯವಕಲನ ಅಂದರೆ ಮೈನಸ್, c/d ಅಂದರೆ -3/4. 5/2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಛೇದಗಳು ಸೇಮ್ ಇಲ್ಲ, ಸೇಮ್ ಮಾಡ್ಕೊಳ್ಳೋಣ. 2 ಮತ್ತು 4 ಲ ಸ ಅ 4, 2 4 1 ಛೇದ 4. ಅಂಶಗಳನ್ನು ನೋಡಿ, 10 + 3
13 ಡಿವೈಡೆಡ್ ಬೈ 4 ಇದು ಏನಾಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ. ಹೌದಾ? p/q ರೂಪದಲ್ಲಿ ವ್ಯಕ್ತಪಡಿಸಿದ್ದೀವಿ, ಇದೊಂದು ಭಾಗಲಬ್ಧ ಸಂಖ್ಯೆ. ಹಾಗೆ ಇನ್ನೊಂದು ನೋಡೋಣ. a/b ಈಸ್ ಈಕ್ವಲ್ ಟು -3/2 ಆಗಿರಲಿ. c/d ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 6 ಅಥವಾ 5/3 ಆಗಿರಲಿ. ಓಕೆ, 5 ಡಿವೈಡೆಡ್ ಬೈ 3 ಆಗಿರಲಿ. ನೋಡೋಣ a/b ಎಷ್ಟಿದೆ. ಎರಡನೇ ಉದಾಹರಣೆ -3/2 ವ್ಯವಕಲನ ಮಾಡ್ತಾ ಇದ್ದೀವಿ. 5 ಡಿವೈಡೆಡ್ ಬೈ 3 ಲಸ ಏನು 6, 2 3 3 7 ಲಸ 6, 3 ಎಷ್ಟು 9 ಮೈನಸ್ ಇದೆ 5 10 10 ಮತ್ತು 9 ಎರಡು ಮೈನಸ್ ಇದ್ದಿದ್ದರಿಂದ -19 ಡಿವೈಡೆಡ್ ಬೈ 6. ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆನೇ. ಹೌದಾ? ಸೊ ಹಾಗಾಗಿ ವ್ಯವಕಲನದ ಆವೃತ ಗುಣವೂ ಸಹ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಇದೆ ಅಂತ ಹೇಳ್ತೀವಿ. ಆದ್ದರಿಂದ ಜನರಲ್ ಆಗಿ ನಿಯಮ ಹೇಳೋಣ. a/b - c/d ಇಸ್ ಈಕ್ವಲ್ ಟು x ಡಿವೈಡೆಡ್ ಬೈ y. ವ್ಯವಕಲನದ ಆವೃತ ಗುಣವನ್ನು ಸಹ ಭಾಗಲಬ್ಧ ಸಂಖ್ಯೆಗಳ ಗಣ ಒಳಗೊಂಡಿದೆ. ಗೊತ್ತಾಯ್ತಾ? ಈ ರೀತಿ ನೀವು ತುಂಬ ಉದಾಹರಣೆಗಳನ್ನು ತಗೊಂಡು ಬಿಡಿಸಬಹುದು. ಆದರೆ ನಿಯಮ ಏನಾಗಬಾರ್ದು, ಬದಲಾಗಬಾರ್ದು. ನಿಯಮ ಯಾವತ್ತೂ ಬದಲಾಗಬಾರ್ದು. ಗೊತ್ತಾಯ್ತಲ್ವಾ ಮಕ್ಕಳ? ಇವತ್ತು ನಾವೇನೇನು ನೋಡಿದ್ವಿ? ಸ್ವಾಭಾವಿಕ ಸಂಖ್ಯೆಗಳಂದ್ರೇನು ಅಂತ ನೋಡಿದ್ವಿ. ಹೌದಾ? ಪೂರ್ಣ ಸಂಖ್ಯೆಗಳು ಅಂದ್ರೆ ಏನಂತ ನೋಡಿದ್ವಿ. ಪೂರ್ಣಾಂಕಗಳು ಅಂದ್ರೆ ಏನಂತ ನೋಡಿದ್ವಿ. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಂತ ನೋಡಿದ್ವಿ. ಅಭಾಗಲಬ್ಧ ಸಂಖ್ಯೆಗಳನ್ನು ನೋಡಿದ್ವಿ. ವಾಸ್ತವ ಸಂಖ್ಯೆಗಳನ್ನು ನೋಡಿದ್ವಿ. ಆಮೇಲೆ ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನು ಹೋಲಿಸ್ತಾ ಆವೃತ ಗುಣವನ್ನು ನೋಡಿದ್ದೀವಿ. ಆವೃತ ಗುಣದಲ್ಲಿ ಸಂಕಲನ ಮತ್ತು ವ್ಯವಕಲನಗಳನ್ನಷ್ಟೇ ಮಾಡಿದ್ದೀವಿ. ಇನ್ನೂ ಒಂದು ಗುಣ ಇದೆ, ಗುಣಾಕಾರ ಮತ್ತು ಭಾಗಾಕಾರ. ಇವುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಲಿಯೋಣ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಗೃಹಪಾಠ. ಹೌದಾ? ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆ, ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಆವೃತ ಗುಣ ಮತ್ತು ವ್ಯವಕಲನದ ಆವೃತ ಗುಣಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸಿ. ಓಕೆ, ನೀವೇ ಉದಾಹರಣೆ ತಗೊಳ್ಬೇಕು, ವ್ಯಾಲ್ಯೂಸ್ ನೀವೇ ತಗೊಂಡು ಉದಾಹರಣೆಗಳನ್ನು ಬಿಡಿಸಬೇಕು. ಧನ್ಯವಾದಗಳು.